ನಮ್ಮ ಗುರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಇರೋದು ನಮ್ಮ ಕರ್ನಾಟಕದ ಈ ಜಿಲ್ಲೆಯಲ್ಲೇ. ಇದು ಡೇ 21 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಕರ್ನಾಟಕದ ಕಿರೀಟ ಬೀದರ್. ಹಿಂದೆ ಬೀದರ್ ಬಿದ್ರುಗೆ ಹೆಸರುವಾಸಿಯಾಗಿದ್ದರಿಂದ ಈ ಜಿಲ್ಲೆಗೆ ಬೀದರ್ ಎಂದು ಹೆಸರು ಬಂದಿದೆ. ಬೀದರ್ ಜಿಲ್ಲೆಯ ವಿಸ್ತೀರ್ಣ ಅಂದಾಜು 5448 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 1,52,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 70%. ಬೀದರಲ್ಲಿ ಒಟ್ಟು 8 ತಾಲೂಕುಗಳಿವೆ: ಕಮಲನಗರ, ಔರಾದ್, ಬಾಲ್ಕಿ, ಬೀದರ್, ಹುಳಸೂರು, ಹುಮ್ನಾಬಾದ್, ಚಿಟ್ಟಗುಪ್ಪ ಹಾಗೂ ಕೊನೆಯದಾಗಿ ಬಸವ ಕಲ್ಯಾಣ. ಬೀದರ್ ಜಿಲ್ಲೆಯ ಪ್ರಮುಖ ಸ್ಥಳಗಳು ಬೀದರ್ ಫೋರ್ಟ್, ಗುರುನಾನಕ್ ಜೀರಾ ಸಾಹೇಬ್, ಜರಣಿ ನರಸಿಂಹ ದೇವಸ್ಥಾನ, ಅನುಭವ ಮಂಟಪ, ಬಸವಣ್ಣ ಸ್ಟ್ಯಾಚ್ಯೂ, ಬಹುಮನಿ ಟೂಮ್ಸ್, ಮಹಮ್ಮದ್ ಗವಾನ್ ಮದರಸ ಹಾಗೂ ಕೊನೆಯದಾಗಿ ಪಾಪನಾಶ ಶಿವ ದೇವಸ್ಥಾನ. ಬೀದರ್ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬೀದರ್ ಜಿಲ್ಲೆ ಬಿದ್ರಿವೇರ್ ಹ್ಯಾಂಡಿಕ್ರಾಫ್ಟ್ಗೆ ಹೆಸರುವಾಸಿಯಾಗಿದ್ದು ಅದಕ್ಕೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಹಾಗೂ ಬೀದರ್ ಇಂಡಿಯನ್ ಏರ್ಫೋರ್ಸ್ ನ ಪ್ರಮುಖ ಟ್ರೈನಿಂಗ್ ಸೆಂಟರ್ ಆಗಿದ್ದು ಇಂಡಿಯಾದ 2ನೇ ಅತಿ ದೊಡ್ಡ IAF ಅಡ್ವಾನ್ಸ್ ಜೆಟ್ ಟ್ರೈನಿಂಗ್ ಸೆಂಟರ್ ಬೀದರ್ ಅಲ್ಲೇ ಇರೋದು. ಮತ್ತೆ ಬೀದರ್ 98ಕ್ಕೂ ಹೆಚ್ಚು ಐತಿಹಾಸಿಕ ಸ್ಮಾರಕಗಳು ಮತ್ತು ಸಮಾಧಿಗಳನ್ನು ಹೊಂದಿದೆ. ಅದರಿಂದ ಈ ಜಿಲ್ಲೆಗೆ ಸಿಟಿ ಆಫ್ ವಿಸ್ಪರಿಂಗ್ ಮಾನ್ಯುಮೆಂಟ್ಸ್ ಅಂತ ಟೈಟಲ್ ಕೂಡ ಸಿಕ್ಕಿದೆ. ಕೊನೆಯದಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಇರೋದು ಈ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ. ನೀವೇನಾದ್ರೂ ಬೀದರ್ ಅವರಾಗಿದ್ರೆ ಈ ರೀಲ್ ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ.